ಹಾಯ್ ಹಲೋ ಗುಡ್ ಮಾರ್ನಿಂಗ್ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಹೇಗಿದ್ದೀರಾ ಎಲ್ಲರೂ. ನಾನಿವತ್ತು ಸಂಡೇ ಮಾರ್ನಿಂಗ್ 8 o'clock ಬ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲ ಮನೆ ಕೆಲಸ ಮುಗಿದಿತ್ತು. ಸೊ ಸಿಂಪಲ್ಲಾಗಿ ಇವತ್ತು ಅವಲಕ್ಕಿ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವಲಕ್ಕಿನ ನಾವು ನಾರ್ಮಲಾಗಿ ತೊಳೆದ್ಬಿಟ್ಟು ಒಗ್ಗರಣೆಗೆ ಹಾಕ್ತೀವಿ. ನಾನಿವತ್ತು ಫಸ್ಟ್ 2 ಸಲ ವಾಶ್ ಮಾಡಿಕೊಂಡು ಸ್ಟೀಮಿಗೆ ಇಟ್ಕೊತಾ ಇದ್ದೀನಿ. ಸ್ಟೀಮಲ್ಲಿ 10 ಮಿನಿಟ್ಸ್ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದಕ್ಕೆ ಬೇಕಾಗಿರೋ ಒಗ್ಗರಣೆ ಐಟಮ್ ಕಡಲೆಬೀಜ, ಉದ್ದಿನಬೇಳೆ, ಕರಿಬೇವು, ಕಡಲೆಬೇಳೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ತರಕಾರಿಯಾಗಿ ಈರುಳ್ಳಿ ಜಾಸ್ತಿ ತೊಗೊತಾ ಇದ್ದೀನಿ. ಹಾಗೆ 2 ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹಾಗೆ 3 ಹಸಿಮೆಣಸಿನ್ಕಾಯಿ. ಇದನ್ನೆಲ್ಲ ನಾವು ಸಣ್ಣದಾಗಿ ಹಚ್ಕೋಬೇಕಾಗತ್ತೆ. ಇಲ್ಲಿ ಒಂದು ಆ್ಯಡ್ ಮಾಡಿದ್ದೀನಿ ನಾನು ಫ್ಲೇವರ್ಗೋಸ್ಕರ 3 ಹೆಸರು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡು ಇದ್ದೀನಿ, ಜಜ್ಜಿಟ್ಕೊಂಡಿದ್ದೀನಿ ಕೂಡ. ಹಾಗೆ ಇನ್ನು ಈ ಸ್ಟೀಮರ್ನ 10 ಮಿನಿಟ್ಸ್ ಬಿಡಬೇಕು. 10 ಮಿನಿಟ್ಸ್ ಆದಮೇಲೆ ನಾನು ಇದನ್ನು ಆಫ್ ಮಾಡಬೇಕು. ಪಕ್ಕದಲ್ಲಿ ಹಾಗೆ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ಒಗ್ಗರಣೆಗೆ ನಿಮಗೆ 2 ಸ್ಪೂನ್ ಆಯಿಲ್ ಅಥವಾ ಜಾಸ್ತಿ ಆಯಿಲ್ ಇಷ್ಟಪಡೋರು ಆ್ಯಡ್ ಮಾಡ್ಕೋಬೋದು ಜಾಸ್ತಿ. ನಾನು ಸ್ವಲ್ಪ ಆಯಿಲ್ ಕಡಿಮೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ. ಈ ಸ್ಟೀಮ್ ಆಗ್ತಾಯಿದೆ, ಹಾಗೆ ಆಗ್ತಾಯಿರಲಿ 10 ಮಿನಿಟ್ಸು. ನೆಕ್ಸ್ಟು ಕಡಲೆಬೀಜ ಫಸ್ಟ್ ಹಾಕ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಫಸ್ಟ್ ಕಡಲೆಬೀಜ ಹಾಕ್ಕೊತೀನಿ, ಇಲ್ಲ ರೋಸ್ಟ್ ಆಗೋದಿಲ್ಲ ಸರಿಯಾಗಿ. ಬೇರೆ ಕಡಲೆಬೇಳೆ ಎಲ್ಲ ಹಾಕಿದಾಗ ಚೆನ್ನಾಗಿ ರೋಸ್ಟ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಫಸ್ಟು ನಾನು ಕಡಲೆಬೀಜ ಹಾಕ್ಕೊತೀನಿ. ನೆಕ್ಸ್ಟು ಕಡಲೆಬೇಳೆ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು. ನಂತರದಲ್ಲಿ ಡೈರೆಕ್ಟಾಗಿ ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ. ಉದ್ದಿನಬೇಳೆ ಬೇಗ ರೋಸ್ಟ್ ಆಗಿಬಿಡುತ್ತೆ. ನೆಕ್ಸ್ಟು ನಾನಿಲ್ಲಿ ಫ್ಲೇವರ್ಗೋಸ್ಕರ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ 3 ಸಾಕು ಅಂತ ಹೇಳಿ 3 ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಖಾರ ತಿನ್ನೋದಿಲ್ಲ. ನೆಕ್ಸ್ಟ್ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿ ಹಾಕಬೇಕು, ಆವಾಗಲೇ ಅದು ಟೇಸ್ಟ್ ಬರೋದು. ನೆಕ್ಸ್ಟು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಹಾಕಿದ ತಕ್ಷಣ ಉಪ್ಪು ಹಾಕ್ಕೊಂಬಿಡಬೇಕು, ಆವಾಗ ಟೊಮೆಟೊ ಬೇಗ ಬಾಡುತ್ತೆ. ನೆಕ್ಸ್ಟ್ ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿ ಇದಕ್ಕೆ ಹಳದಿನ ಸೇರಿಸ್ಬೇಕಾಗತ್ತೆ, ಅಂದರೆ ಅರಿಶಿಣದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ರೋಸ್ಟ್ ಮಾಡಿ. ನಿಮ್ಮ ಏರಿಯಾದಲ್ಲೆಲ್ಲ ಮಳೆ ಬಂದಿದೆ ಅಂತ ಅಂದ್ಕೊತೀನಿ. ನಮ್ಮ ಏರಿಯಾದಲ್ಲಿ ಮಳೆನೇ ಬಂದಿಲ್ಲ. ದಾಸರಳ್ಳಿಗೆ ಬಂದಿದೆ, ನಮಗೆ ಬಂದಿಲ್ಲ. ಏನು ಮಾಡೋದು, ವೆಯ್ಟ್ ಮಾಡ್ತಿದ್ದೀವಿ ಮಳೆಗೆ. ಇರಲಿ, ನೋಡಿ ಈಗ ನಾನು ಅರಿಶಿನ ಆ್ಯಡ್ ಮಾಡಿಕೊಂಡೆ. ಹಾಗೆ ಸ್ಟೀಮಲ್ಲಿ ಇಟ್ಕೊಂಡಿರೋ ಅಂಥ ಅವಲಕ್ಕಿನೂ ಚೆನ್ನಾಗಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟೇ ಸಿಂಪಲ್ಲಾಗಿ. ಇದನ್ನು ನಾವು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. 10 ಮಿನಿಟ್ಸ್ ನಾವು ಸ್ಟೀಮಲ್ಲಿ ಇಟ್ಟಿರ್ತೀವಲ್ಲ, ಸೊ ಹಾಗಾಗಿ ಇದನ್ನು ಒಗ್ಗರಣೆಗೆ ಮಿಕ್ಸ್ ಮಾಡಿದ್ರೆ ಸಾಕು, ಮತ್ತು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ವೀರುಗೆ ಹಾಗೆ ಸರ್ವಿಂಗ್ ಬೌಲ್ಗೆ ಹಾಕಿ ಅವನಿಗೆ ಟಿಫನ್ ಕೊಟ್ಟೆ. ಭಾನುವಾರ ಆಗಿರೋದ್ರಿಂದ ನನಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ವಾಷಿಂಗ್ ಮಿಷಿನ್ ಅಂತೂ ಊರಿಗೆ ಹೋಗುವಾಗ ಬಟ್ಟೆಗಳು ಒಗೆದಾಗ ನೀರು ತೆಗ್ದೇ ಇರಲಿಲ್ಲ, ಹಾಗೆ ಹೋಗ್ಬಿಟ್ಟಿದೆ. ನಮ್ಮ ಏರಿಯಾದಲ್ಲಂತೂ ನೀರು ತುಂಬ ಗಲೀಜು ಬರ್ತಾ ಇರುತ್ತೆ. ನೋಡಿ, ಅದು ನಾನು ಮರ್ತೋಗಿರೋದ್ರಿಂದ ಎಲ್ಲ ಕಪ್ಪಾಗಿ ಹೋಗಿದೆ. ಇವತ್ತು ವಾಶ್ ಮಾಡಬೇಕು ಅಂತ ಕೂತ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾರೇ ಆಗಲಿ ವಾಷಿಂಗ್ ಮಿಷಿನ್ನು ಚೆನ್ನಾಗಿ ಮೇಂಟೈನ್ ಆಗಬೇಕು ಅಂದರೆ ಒಂದು ವಾಶ್ ಆಗಿದ ತಕ್ಷಣ ಇದರಲ್ಲಿ ಸ್ಟೋರ್ ಆಗಿರೋಂಥ ವಾಟರ್ನ ರಿಮೂವ್ ಮಾಡಲೇಬೇಕು. ನೋಡಿ ಎಷ್ಟು ಗಲೀಜಾಗಿದೆ. ಇದನ್ನೆಲ್ಲ ಸೋಪ್ ಹಾಕಿ ಉಜ್ಜಬೇಕು. ತುಂಬ ಅಂದರೆ ತುಂಬ ಕೆಲಸ ಹಿಡಿಯುತ್ತೆ. ಇದು ನಮ್ಮದು ಎಕ್ಸ್ಟ್ರಾ ರೂಮು ಮೇಲ್ಗಡೆ ಇರೋದು. ನಾನು ಅಲ್ಲೇ ವಾಷಿಂಗ್ ಮಿಷಿನ್ನ ಫಿಟ್ ಮಾಡಿಬಿಟ್ಟಿದ್ದೀನಿ. ಇದೆಲ್ಲ ವಾಶ್ ಮಾಡಿಟ್ಟಿದ್ದೀನಿ ನೋಡಿ ಈ ಥರ. ಅದು ಗಾಳಿ ಆಡಬೇಕು, ಇಲ್ಲ ಅಂದರೆ ಅದು ಮಾಯಿಶ್ಚರ್ ಹಾಗೆ ಇದ್ದರೆ ಬೇಗ ಕೆಟ್ಟೋಗುತ್ತೆ ವಾಷಿಂಗ್ ಮಿಷಿನ್ನು. ಸೊ ಯಾರೇ ಆಗಲಿ ವಾಷಿಂಗ್ ಮಿಷಿನ್ ಯೂಸ್ ಮಾಡೋರು ಆದಷ್ಟು ಈ ಥರ ಕ್ಲೀನ್ ಮಾಡ್ಕೊಳ್ಳಿ, ಲೈಫ್ ಚೆನ್ನಾಗಿ ಬರುತ್ತೆ. ಇನ್ನು ರೂಮ್ ಅಂತೂ 4 ಡೇಸ್ ಆಗಿತ್ತು ನಾನು ಒರೆಸಿ, ಇವತ್ತು ಒರೆಸ್ಬೇಕಾಗಿತ್ತು. ಸೊ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಎಲ್ಲ ಫ್ರೆಶ್ ಆಗಿ ನಾವು ಕೂಡ ದೇವಸ್ಥಾನಕ್ಕೆ ಹೋಗಬೇಕು. ಸಂಡೇ ಅಂತೂ ಕಂಪಲ್ಸರಿ ದೇವಸ್ಥಾನಕ್ಕೆ ಹೋಗಲೇಬೇಕು. ಇವತ್ತು ಸಂಜೆ ಹೋಗ್ತಾ ಇದ್ದೀವಿ ಅಷ್ಟೇ, ಎಲ್ಲ ಹೊರಟಿದ್ದೀವಿ. ನಮ್ಮ ತಿಪ್ಪೇನಹಳ್ಳಿಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ವೀರುಗೆ ಯಂತ್ರ ಹಾಕ್ಸೋಣ ಅಂತ ಅಂದ್ಕೊಂಡೆ. ಯಾವತ್ತೇ ಆಗಲಿ ಮಕ್ಕಳಿಗೆ ಯಂತ್ರ ಹಾಕಿಸ್ಬೇಕು ಅಂದರೆ ಸಂಡೇ ಹಾಕ್ಸಿ, ತುಂಬ ಒಳ್ಳೆ ದಿನ. ನಮ್ಮ ವೀರುಗೂ ಕೂಡ ಸಂಡೇ ಅಂತೇಳಿ ಕರ್ಕೊಂಡೋಗಿ ಹಾಕಿಸ್ತಾ ಇದ್ದೀನಿ. ತುಂಬ ಒಂದು ಪವರ್ಫುಲ್ ಆಂಜನೇಯನ ರಕ್ಷೆ ಮಕ್ಕಳ ಮೇಲಿದ್ದರೆ ಇರಬೇಕು ಯಾವಾಗ್ಲೂ. ತುಂಬ ಜನ ಹಾಕ್ಸೋದು ನಂಬೋದಿಲ್ಲ, ಬಟ್ ನಮಗಾದರೆ ದೇವ್ರ ಮೇಲೆ ನಂಬಿಕೆ ಇದೆ. ನಾವು ಹಾಗಾಗಿ ಯಂತ್ರಗಳನ್ನ ಹಾಕಿಸ್ತೀವಿ. ಸಣ್ಣ ವಯಸ್ಸಲ್ಲಿ ನಮಗೂ ಕೂಡ ಇದು ಮಾಡ್ತಿದ್ರು. ನೋಡಿ, ದೇವಸ್ಥಾನದಲ್ಲಿ ಪ್ರಸಾದ ಸಿಕ್ತು. ಸಣ್ಣವರಿದ್ದಾಗ ಸರಿ ಬೆಸ ಅಂತ ಹೇಳ್ತಿದ್ವಿ. ಯಾರಾದರೂ ಆ ಥರ ಕೌಂಟ್ ಮಾಡಿದರೆ ನನಗೆ ತಿಳಿಸಿ. ಮನೆಗೆ ಬಂದ ತಕ್ಷಣ ಟೈಮಾಗಿ ಹೋಗಿತ್ತು, ರೈಸಿಗೆ ಇಟ್ಕೊಂಡೆ. ಹಾಗೆ ಬರ್ತಾ ಬಜ್ಜಿ ತಂದಿದ್ವಿ. ಇವನಂತೂ ಯಾರಿಗೂ ಬಜ್ಜಿ ಕೊಡಲ್ಲ ಅಂತ ಒಬ್ಬನೇ ತಿಂತಾಯಿದ್ದಾನೆ. ಬಟ್ ಅವ್ನು ತಿನ್ನೋದಿಲ್ಲ, ಅವನಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಬೇರೆ ಬಜ್ಜಿ ಎಲ್ಲ ತಿಂತಾನೆ, ಮೆಣಸಿನ್ಕಾಯ್ದು. ಇದು ಬೋಂಡ ಇಷ್ಟ ಆಗಿಲ್ಲ. ನಂತರ ಬೇಕಂತೇಳಿ ಪಾಪ್ಕಾರ್ನ್ ಮಾಡಿಸ್ಕೊತಾ ಇದ್ದಾನೆ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ.